ನಮಸ್ತೆ ಎಲ್ರಿಗೂ. ಇವತ್ತು ನಾವು 30x40 ಸೈಜ್ನಲ್ಲಿ 3 BHK ವಿತ್ ಕಾರ್ ಪಾರ್ಕಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಷ್ಟೊಂದು ಕಮ್ಮಿ ಜಾಗದಲ್ಲೇ ಸೂಪರ್ ಆಗಿರುವಂಥ 3 BHK ವಿತ್ ಕಾರ್ ಪಾರ್ಕಿಂಗು ಈ ಥರ ಇದೆ. ಇದು ಪಕ್ಕಾ ವಾಸ್ತು ಪ್ರಕಾರವಾಗಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹೇಗಿದೆ ಇದು? ಪೂರ್ವದಿಂದ ಪಶ್ಚಿಮಕ್ಕೆ 40 ಫೂಟ್ ಇದೆ, ಉತ್ತರದಿಂದ ದಕ್ಷಿಣಕ್ಕೆ 30 ಫೂಟ್ ಇದೆ. ಉತ್ತರದಲ್ಲಿ ರೋಡ್ ಬಂದಿದೆ, ಗೇಟು, ಈಶಾನ್ಯದಲ್ಲಿ ವಾಟರ್ ಟ್ಯಾಂಕು, ಇದು ಮೇನ್ ಡೋರು. ನಾರ್ತ್ ಫೇಸಿಂಗ್ ಆಗಿ ಮೇನ್ ಡೋರನ್ನು ಕೂಡಿಸಲಾಗಿದೆ. ಹಾಲ್ ಸೈಜ್ ಬಂದುಬಿಟ್ಟು 10x16 ಇದೆ. ಕಿಚನ್ ಸೈಜ್ ಬಂದುಬಿಟ್ಟು 8x6 ಇದೆ. ಪೂಜಾ ರೂಮು 4x5. ಇದು ಪೂಜಾ ರೂಮ್ ಬಿಟ್ಬಿಟ್ಟು ಕಿಚನ್ನು ಸೈಜ್ 6.6x8 ಇದೆ. ಬೆಡ್ರೂಮು 10x8. ಈ ಬೆಡ್ರೂಮು 10x8 ಇದೆ. ಇಲ್ಲಿ 2.5 ಜಾಗ. ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮ್ 4x7.5 ಇದೆ. ಹಾಗೆ ಈ ಬೆಡ್ರೂಮು 10x10.5 ಇದೆ. ಇಲ್ಲಿ ಸ್ಟೇರ್ಕೇಸ್ ಸ್ಟೆಪ್ಸ್ವರೆಗೆ ಈಶಾನ್ಯದಿಂದ 12 ಫೂಟು, ಹೀಗೆ 5 ಫೂಟ್ ಇದೆ. ಇಲ್ಲಿಂದ 12 ಫೂಟ್ ಇದೆ. ಇದು ಸ್ಟೇರ್ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ರೂಮು. ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು 16x12 ಫೂಟ್ ಇದೆ. ಹಾಗೆ ಸೆಪ್ಟಿಕ್ ಟ್ಯಾಂಕು ವಾಯುವ್ಯದಲ್ಲಿ, ಈಶಾನ್ಯದಲ್ಲಿ ವಾಟರ್ ಟ್ಯಾಂಕು, ಆಗ್ನೇಯದಲ್ಲಿ ಕಿಚನ್ನು, ಈಶಾನ್ಯ ಭಾಗದಲ್ಲಿ ಹಾಲು, ಹಾಗೆ ನೈಋತ್ಯ ಬೆಡ್ರೂಮ್ ಬಂದಿದೆ. ಇಲ್ಲಿ ಯಾವುದೇ ಖಾಲಿ ಬಿಟ್ಕೊಂಡಿಲ್ಲ ಜಾಗ. ಸರೌಂಡಿಂಗಲ್ಲಿ 2 ಫೂಟ್ ಜಾಗ ಬಿಟ್ಟಿದೆ ಕಾಂಪೌಂಡ್ಗೋಸ್ಕರ. ನೋಡಿ ಈ ಥರ ಇದೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.